ನಿಜ ಪೂಜ್ಯರೇ, ಪ್ರತಿ ಕ್ಷಣ ನನಗೆ ನನ್ನ ಮಕ್ಕಳ ನೆನಪಾಗುತ್ತದೆ. ಅವರ ಗಾಯನವನ್ನು ಕೇಳುವಂತೆ ಭಾಸವಾಗುತ್ತದೆ. ಅವರು ಇಲ್ಲೇ ಎಲ್ಲೋ ಇರುವಂತೆ ಭ್ರಮೆಯಾಗುತ್ತದೆ. ಅಲ್ಲದೆ ಏಕೆ ಸುಮ್ಮನಾದೆ ತಾಯಿ? ಹೇಳು, ನಿನ್ನ ಮನಸ್ಸಿನ ಕಳವಳಗಳನ್ನೆಲ್ಲ ಹೇಳಿಬಿಡು. ಪೂಜ್ಯರೇ, ನನ್ನವರಿಂದ ನಾನು ದೂರವಾದೆ. ನನ್ನವರು ನನ್ನಿಂದ ದೂರವಾಗುವುದು ನನ್ನ ದುರಾದೃಷ್ಟವಲ್ಲವೇ? ಏಕೆ ಮಗಳೇ ಇಂಥ ಆಲೋಚನೆ? ಬಹುಶಃ ನಾನು ನನ್ನ ಪ್ರೀತಿ ಪಾತ್ರರೊಂದಿಗೆ ಸಂತೋಷವಾಗಿರುವುದು ಆ ವಿಧಿಗೆ ಇಷ್ಟವಿಲ್ಲವೇನು? ನೀನು ನಿನ್ನ ಪತಿಯಿಂದ ದೂರವಾಗಿದ್ದೀಯ. ಶ್ರೀರಾಮಚಂದ್ರ ಸತಿಯಾದ ನಿನ್ನಿಂದ ದೂರವಾಗಿದ್ದಾನೆ. ನೀನು ಅವನನ್ನು ನೆನೆಯುತ್ತಿರುವೆ. ರಾಮಚಂದ್ರ ನಿನ್ನನ್ನು ನೆನೆಯುತ್ತಿದ್ದಾನೆ. ಅದಕ್ಕೆ ಉದಾಹರಣೆ ಎಂದರೆ ಶ್ರೀರಾಮಚಂದ್ರ ನಿನ್ನ ಸ್ವರ್ಣ ಪ್ರತಿಮೆಯನ್ನು ಮಾಡಿಸಿ ಅದರೊಂದಿಗೆ ಅಶ್ವಮೇಧ ಯಾಗವನ್ನು ನಡೆಸುತ್ತಿದ್ದಾನೆ. ಖಂಡಿತ ಅವನು ನಿನ್ನನ್ನು ಮರೆಯುವುದಿಲ್ಲ. ಇದನ್ನು ನೆನಪಿಸಿಕೊಂಡಾದರೂ ನೀನು ಸಮಾಧಾನದಿಂದಿರು ತಾಯಿ. ಈಗ ಅಷ್ಟೇ ನನ್ನ ಪಾಲಿಗೆ ಉಳಿದಿರುವುದು ಪೂಜ್ಯರೇ. ನಾನು ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸುತ್ತೇನೆ. ನನ್ನ ಮಕ್ಕಳಿಗಾಗಿ ನಿರೀಕ್ಷಿಸುತ್ತೇನೆ. ಲವಕುಶರು ನಿನ್ನ ಪತಿಯಾದ ಶ್ರೀರಾಮಚಂದ್ರನ ಕಥಾಮೃತವನ್ನು ಲೋಕಕ್ಕೆಲ್ಲ ಉಣಬಡಿಸಿ ಎಲ್ಲರಿಂದಲೂ ಪ್ರಶಂಸೆ ಪಡೆದು ಕೃತಕೃತ್ಯರಾಗಿ ಹಿಂದಿರುಗುತ್ತಾರೆ. ಧೈರ್ಯವಾಗಿರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ರಘುರಾಮ ರಘುಕುಲ ಸೋಮ, ತಾಟಕಿ ಸಂಹಾರಕ ಅಹಲ್ಯೋದ್ಧಾರಕ, ಸುರಜನ ವಂದಿತ ಶ್ರೀ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ರಘುರಾಮ ರಘುಕುಲ ಸೋಮ. ಸೀತಾರಾಮರು ಅಯೋಧ್ಯೆಗೆ ಬಂದರು, ಪರಿ ಪರಿ ಸಂತಸ ಪುರಜನರಿಗೆ ತಂದರು. ನಗರದ ಎಲ್ಲೆಡೆ ಉತ್ಸವ ನಡೆಯಲು, ನಗರದ ಎಲ್ಲೆಡೆ ಉತ್ಸವ ನಡೆಯಲು, ಲಕ್ಷ್ಮೀನಾರಾಯಣರೇಳಿದು ಬಂದಂತೆ ಧರೆಯಳು. ಸೀತಾರಾಮರು ಅಯೋಧ್ಯೆಗೆ ಬಂದರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ರಘುರಾಮ ರಘುಕುಲ ಸೋಮ. ಸಪತ್ನಿಕರಾಗಿ ಮೆರೆವ ರಾಜಕುಮಾರರು ಅಮಿತಾನಂದದಿ ಸುಖದಲ್ಲಿ ಇರ್ಪರು. ರಾಜ ದಶರಥನ ಸಂತಸಕ್ಕೆ ಪಾರವಿಲ್ಲ, ಕಲಿ ಹೊಳೆಯಿತು ಹೊಸ ಯೋಚನೆ ಇಲ್ಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ರಘುರಾಮ ರಘುಕುಲ ಸೋಮ, ಶ್ರೀರಾಮ ರಘುರಾಮ ರಘುಕುಲ ಸೋಮ. ಆಹಾ, ಎಂತಹ ಗಂಧರ್ವ ಗಾನ! ಮಕ್ಕಳೇ, ನಿಮ್ಮ ಗಾಯನವನ್ನು ಕೇಳುತ್ತಾ ನಾವು ಈ ಲೋಕವನ್ನೇ ಮರೆತಿದ್ದೆವು. ಹೌದು, ನಮ್ಮ ಮನಸ್ಸು ಶ್ರೀರಾಮನ ಪಾದಗಳಲ್ಲಿ ಲೀನವಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಇಂತಹ ಅಮೋಘ ಸಂಗೀತವನ್ನು ಎಲ್ಲಿ ಕಲಿತೀರಿ? ನಿಮ್ಮ ಗುರುಗಳು ಯಾರು ಮಕ್ಕಳೇ? ನಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು. ನಮ್ಮನ್ನು ಸಾಕಿ ಸಲಹಿ ವಿದ್ಯಾಬುದ್ಧಿಯ ಜೊತೆ ಸಂಗೀತವನ್ನು ಕಲಿಸಿಕೊಟ್ಟವರು ಅವರೇ. ಏನು, ಮಹಾತ್ಮ ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರೇ ನೀವು?
ಅದಕ್ಕೆ ಈ ಸೌಜನ್ಯ ಸುಸಂಸ್ಕೃತ ನಡವಳಿಕೆ. ರಾಮಾಯಣ ಕಾವ್ಯ ಗಾಯನವನ್ನು ಅವರೇ ಕಲಿಸಿದರೆ? ರಾಮಾಯಣವನ್ನು ರಚಿಸಿದವರು ಯಾರು? ಈ ಸುಮಧುರವಾದ ರಾಮಾಯಣವನ್ನು ರಚಿಸಿದವರು ನಮ್ಮ ಗುರುಗಳೇ. ಗಾಯನವನ್ನು ಹೇಳಿಕೊಟ್ಟವರು ಅವರೇ. ಆಹಾ, ಅಂತಹ ಶ್ರೇಷ್ಠ ಗುರುಗಳಿಗೆ ಶ್ರೇಷ್ಠ ಶಿಷ್ಯರು ನೀವು. ರಚನೆಯೂ ಕೂಡ ಅದ್ಭುತವಾಗಿದೆ. ಆಹಾ, ಎಂಥ ರಚನೆ, ಎಂತಹ ಗಾಯನ! ನಿಮ್ಮ ಹಾಡಿನಿಂದ ನಮ್ಮ ಪ್ರಭು ಶ್ರೀರಾಮನ ಮಹಿಮೆಯನ್ನು ತಿಳಿದಂತಾಯಿತು. ಅಲ್ಲಿ ಹೋಗಿ ನೀವು ಹಾಡುತ್ತೀರಾ? ಎಲ್ಲರೂ ತಿಳಿಯಬೇಕೆಂಬುದೇ ನಮ್ಮ ಗುರುಗಳ ಬಯಕೆ. ಲೋಕದ ಜನ ರಾಮಕಥೆಯನ್ನು ಕೇಳಿ ಇಹಪರಗಳಲ್ಲಿ ಸೌಖ್ಯವನ್ನು ಪಡೆಯಬೇಕು. ಅದಕ್ಕಾಗಿ ನೀವು ಸಂಚಾರ ಮಾಡುತ್ತಿರುವಿರಾ? ಎಲ್ಲ ಊರುಗಳಲ್ಲೂ ಹಾಡುತ್ತೀರಾ? ಅಯೋಧ್ಯೆಗೆ ದಾರಿ ಕೇಳಿದ್ದೀರಿ? ಅಲ್ಲಿ ಹೋಗಿ ನೀವು ಹಾಡುತ್ತೀರಾ? ಹೌದು, ನಾವು ಅಲ್ಲಿಗೆ ಹೋಗುತ್ತಿರುವುದೇ ರಾಮಾಯಣವನ್ನು ಹಾಡುವುದಕ್ಕೆ. ಅಲ್ಲಿ ಮಾತ್ರವಲ್ಲ, ಎಲ್ಲಿ ಬೇಕಾದರೂ ಹಾಡುತ್ತೇವೆ. ಯಾರು ಬಯಸಿದರೂ ಸಂತೋಷದಿಂದ ಹಾಡುತ್ತೇವೆ. ಭಲೆ ಭಲೆ ಮಕ್ಕಳೇ, ನೀವು ಬಹಳ ಶ್ಲಾಘ್ಯವಾದ ಕಾರ್ಯ ಮಾಡುತ್ತಿರುವಿರಿ. ನಿಮ್ಮ ಗಾಯನವನ್ನು ಕೇಳಿದರೆ ಎಲ್ಲರೂ ಮೈಮರೆತು ಹೋಗುತ್ತಾರೆ. ಎಲ್ಲ ರಾಮನ ಗುಣಗಳನ್ನು ಮತ್ತೆ ನೆನಪು ಮಾಡಿಕೊಳ್ಳುವಂತಾಗುತ್ತದೆ. ಹೌದು ಮಕ್ಕಳೇ, ನಿಮ್ಮಿಂದ ರಾಮಕಥೆ ಅಜರಾಮರವಾಗುತ್ತದೆ. ನಿಮ್ಮೆಲ್ಲರ ಮೆಚ್ಚುಗೆ, ಪ್ರಶಂಸೆ ಎಲ್ಲವೂ ನಮ್ಮ ಗುರುಗಳಿಗೆ ಸಲ್ಲಬೇಕು. ರಾಮಾಯಣವನ್ನು ರಚಿಸಿದವರು ಅವರೇ, ನಮಗೆ ಹಾಡಲು ಹೇಳಿಕೊಟ್ಟವರು ಅವರೇ. ಅವರ ಅನುಗ್ರಹ ನಿಮ್ಮ ಮೇಲಿರಲಿ. ಈಗ ಅಯೋಧ್ಯೆಗೆ ದಾರಿ ತೋರಿಸುತ್ತೀರಾ? ಖಂಡಿತ ಮಕ್ಕಳೇ, ನಾನೇ ತೋರಿಸುತ್ತೇನೆ. ಬನ್ನಿ. ರಾಮಚಂದ್ರ, ಅಮಾತ್ಯರೇ, ಸಂಚಾರ ಹೊರಟ ನಮ್ಮ ಅಶ್ವಮೇಧದ ಕುದುರೆ ಈಗ ಎಲ್ಲಿದೆ? ಶತ್ರುಘ್ನ ಹೇಗಿದ್ದಾನೆ? ಈ ಬಗ್ಗೆ ನಿಮಗೇನಾದರೂ ಸಂದೇಶ ಬಂದಿದೆ? ಸಂದೇಶ ಬಂದಿದೆ. ಅಂದರೆ ಯಾರಾದರೂ ನಮ್ಮ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿ ಈಗ ಯುದ್ಧವೇನಾದರೂ ಸಂಭವಿಸಿದೆಯೇ? ಇಲ್ಲ ಪ್ರಭು, ಅಂತಹ ಧೈರ್ಯ ಯಾರೂ ಮಾಡಿಲ್ಲ. ಆದರೆ ಕೆಲವು ಪ್ರಜೆಗಳು ಅದನ್ನು ತಡೆದು ನಿಲ್ಲಿಸಿರುವುದಂತೂ ನಿಜ. ಪ್ರಜೆಗಳು ತಡೆದರೆ ಏಕೆ? ತಮ್ಮ ಪ್ರಭು ದರ್ಶನವಾಗದಿದ್ದರೂ ಆತನ ಯಾಗದ ಕುದುರೆಯನ್ನಾದರೂ ಕಣ್ತುಂಬ ನೋಡಿ ಸಂತೋಷ ಪಡಲೆಂದು ತಡೆದರು. ಆಹಾ, ಎಂಥ ಸದ್ಭಾವನೆ! ಅಮಾತ್ಯರೇ, ಇಷ್ಟೊಂದು ಪ್ರೀತಿ ತೋರಿಸುವ ನನ್ನ ಪ್ರಜೆಗಳಿಗೆ ನಾನು ಏನು ಕೊಟ್ಟರೂ ಕಡಿಮೆಯೇ. ಶತ್ರುಘ್ನ ಅವರೆಲ್ಲರಿಗೂ ಉಡುಗೊರೆಯನ್ನಿತ್ತು ಸಂತೋಷಪಡಿಸಿ ಯಾಗಕ್ಕೆ ಆಹ್ವಾನಿಸಿದನಂತೆ. ನನ್ನ ಸೋದರ ಒಳ್ಳೆಯ ಕಾರ್ಯವನ್ನೇ ಮಾಡಿದ. ಪ್ರಜೆಗಳಿಲ್ಲದೆ ಪ್ರಭುವಿಲ್ಲ. ಅವರೆಲ್ಲರೂ ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಲೇಬೇಕು. ಆದರೆ ಕುದುರೆಯನ್ನು ತಡೆದವರನ್ನು ನಾವು ಪರಾಕ್ರಮದಿಂದ ಗೆಲ್ಲಲೇಬೇಕು. ಬಹುಶಃ ಅಂತಹವರು ಯಾರೂ ಇರಲಾರರು ಪ್ರಭು. ಏನು ಮಾಡಲಿ? ಪ್ರತಿ ಕ್ಷಣ ನನ್ನ ಮನಸ್ಸು ನನ್ನ ಸ್ವಾಮಿಯ ನೆನಪಿನಲ್ಲೇ ಮುಳುಗಿ ಹೋಗಿರುತ್ತದೆ. ಒಂದೇ ಒಂದು ಕ್ಷಣ ಕೂಡ ಅವರನ್ನು ನೆನೆಯದೆ ಇರಲಾಗುವುದಿಲ್ಲ. ಎಲ್ಲರೂ ನಾನು ದುಃಖದಲ್ಲಿರುವೆನೆಂದು ಸಂತೈಸಲು ಬರುತ್ತಾರೆ. ಗುರುಗಳು ಕೂಡ ನನ್ನ ಬಗ್ಗೆ ಚಿಂತೆ ಪಡುತ್ತಾರೆ. ಇಲ್ಲ, ಹೀಗೆ ನಾನು ಚಿಂತೆಯಲ್ಲೇ ಕಳೆದು ಹೋಗಬಾರದು. ನನ್ನ ಮನಸ್ಸಿನ ಭಾವನೆಗಳನ್ನು ನನ್ನಲ್ಲೇ ಇಟ್ಟುಕೊಂಡು ಈ ಆಶ್ರಮದ ವಾಸಿಗಳೊಡನೆ ಸಹಜವಾಗಿ ಬೆರೆಯಬೇಕು. ಅವರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು. ಹೌದು, ಅದೇ ಸರಿ. ನಾವು ಅಷ್ಟು ಸುಲಭವಾಗಿ ಭಾವಿಸುವಂತಿಲ್ಲ ಅಮಾತ್ಯರೇ. ಯಾವ ಸಂದರ್ಭದಲ್ಲಿ ಎಂತಹ ವೀರ ಯಾವ ರೀತಿಯಲ್ಲಿ ಎದುರಾಗುವನೆಂದು ನಾವು ಹೇಳುವಂತಿಲ್ಲ. ನಾವೇ ಮಹಾವೀರರೆಂದು ಅಹಂಕಾರ ಪಡುವುದರ ಬದಲು ಸಂದರ್ಭ ಬಂದಾಗ
ನಮ್ಮ ಪರಾಕ್ರಮವನ್ನು ಪರೀಕ್ಷೆಗೆ ಒಡ್ಡಲು ಸಿದ್ಧರಾಗಿರಬೇಕು. ಅಂತಹ ಸಂದರ್ಭ ಒದಗಿದಾಗ ನಾನೇ ನಿಮಗೆ ಬಂದು ತಿಳಿಸುತ್ತೇನೆ. ನಾನಿನ್ನು ಬರುತ್ತೇನೆ. ಸೋದರಿ, ಆ ಕೊಡವನ್ನು ನನಗೆ ಕೊಡು. ಗಿಡಗಳಿಗೆ ನಾನು ನೀರನ್ನು ಹಾಕುತ್ತೇನೆ. ನದಿಯಿಂದ ನೀರನ್ನು ಹೊತ್ತು ತರಬೇಕು ತಾಯಿ. ನಾನು ನದಿಯಿಂದಲೇ ಹೊತ್ತು ತರುತ್ತೇನೆ. ಬೇಡ ತಾಯಿ, ನಿನಗೆ ರೂಢಿ ಇಲ್ಲದ ಕಾರ್ಯವನ್ನು ಮಾಡುವುದು ಬೇಡ. ಮಹಾರಾಣಿಯಾದ ನಿನ್ನಿಂದ ಈ ಕೆಲಸ ಮಾಡಿಸುವುದೇ ಬೇಡ ತಾಯಿ, ಬೇಡ. ನೀನಿನ್ನು ನೆಮ್ಮದಿಯಿಂದಿರು. ಸೋದರಿ, ನಾನು ಮಹಾರಾಣಿಯಾಗಿ ಈ ಆಶ್ರಮಕ್ಕೆ ಬಂದವಳಲ್ಲ. ಪತಿಯಿಂದ ಪರಿತ್ಯಕ್ತಳಾಗಿ ಅನಾಥಳಾಗಿ ಬಂದವಳು. ವಾಲ್ಮೀಕಿ ಮುನಿಗಳ ಕರುಣೆಯಿಂದ ಇಲ್ಲಿ ಆಶ್ರಯವನ್ನು ಪಡೆದಿದ್ದೇನೆ. ನಿಮ್ಮೆಲ್ಲರ ಸ್ನೇಹದಿಂದ ನಾನು ಬದುಕಿದ್ದೇನೆ. ನಾನು ನಿಮ್ಮಲ್ಲಿ ಒಬ್ಬಳು ಸೋದರಿ. ದಯಮಾಡಿ ಮಹಾರಾಣಿ ಎಂದು ಕರೆದು ನನ್ನನ್ನು ದೂರ ಮಾಡಬೇಡ. ನಿನ್ನ ಸರಳ ಗುಣವನ್ನು ಕಂಡು ಸಂತೋಷವಾಗುತ್ತಿದೆ. ನಿನ್ನಂಥ ಪುಣ್ಯವತಿಗೆ ಇಂಥ ಸ್ಥಿತಿ ಬಂತೆಲ್ಲ ಎಂದು ದುಃಖವಾಗುತ್ತಿದೆ. ಪುಣ್ಯವೆಲ್ಲ ಕರಗಿ ಹೋಗಿ ಬರಿಗೈಯ ದರಿದ್ರಳಾಗಿದ್ದೇನೆ ಸೋದರಿ. ಇಲ್ಲವಾದರೆ ನನ್ನ ಸ್ಥಿತಿ ಹೀಗಾಗುತ್ತಿರಲಿಲ್ಲ. ನೊಂದುಕೊಳ್ಳಬೇಡ ತಾಯಿ. ನೀನು ಇಲ್ಲಿಗೆ ಬಂದಾಗ ತುಂಬು ಗರ್ಭಿಣಿ. ನಿನ್ನ ವಿಷಯವನ್ನು ಗುರುಗಳು ನಮಗೆ ಹೇಳಿದಾಗ ನಾವೆಲ್ಲ ಎಷ್ಟು ಸಂಕಟಪಟ್ಟೆವು ಗೊತ್ತೇ. ಪಾಪ, ಗುರುಗಳಂತೂ ನಿನಗಾಗಿ ಮರುಗಿದರು. ನಿನ್ನನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡಿಕೊಳ್ಳಬೇಕೆಂದು ಹೇಳಿದರು. ಅದರಿಂದಲೇ ನಾನು ಪುತ್ರವತಿಯಾದದ್ದು. ನನ್ನ ಮಕ್ಕಳು ಗುರುಕೃಪೆಯಿಂದ ಬೆಳೆಯುತ್ತಿದ್ದಾರೆ. ತಾಯಿ, ಗುರುವಾಜ್ಞೆಯನ್ನು ಮೀರಿ ನಾವು ನಡೆಯಲಾರೆವು. ಅವರ ಅನುಮತಿ ಇಲ್ಲದೆ ನಾನು ನಿನ್ನಿಂದ ಯಾವ ಕೆಲಸವನ್ನು ಮಾಡಿಸಲಾರೆ. ತಪ್ಪು ತಿಳಿಯಬೇಡ. ಸರಿ ಸೋದರಿ, ನಾನು ಗುರುಗಳ ಬಳಿಯಲ್ಲಿ ಮಾತನಾಡುತ್ತೇನೆ. ಸಹೋದರ, ಪ್ರಣಾಮಗಳು. ಬಾ ಲಕ್ಷ್ಮಣ, ಯಜ್ಞ ವೇದಿಕೆಯಲ್ಲಿ ಎಲ್ಲ ಸಿದ್ಧತೆಗಳು ನಿರಾತಂಕವಾಗಿ ನಡೆಯುತ್ತಿವೆಯೇ? ಇಂದಿನ ಸಿದ್ಧತೆಗಳೆಲ್ಲ ಸಾಂಗವಾಗಿ ನಡೆಯುತ್ತಿವೆ. ಮುನಿಪುರೋಹಿತರೆಲ್ಲ ಬಂದಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನ ನಂತರ ಯಜ್ಞ ಕಾರ್ಯದಲ್ಲಿ ನೀನು ಭಾಗವಹಿಸಬಹುದೆಂದು ಕುಲಗುರುಗಳು ಸೂಚನೆ ನೀಡಿದ್ದಾರೆ. ಲಕ್ಷ್ಮಣ, ಶತ್ರುಘ್ನನಿಂದ ಯಾವುದಾದ್ರೂ ಸಂದೇಶ ಬಂದಿದೆಯೇ? ಬಂದಿದೆ ಸಹೋದರ. ಯುದ್ಧದ ಪ್ರಸಂಗವೇನು ಬಂದಿಲ್ಲ ತಾನೆ? ಇಲ್ಲ ಸಹೋದರ, ಎಲ್ಲ ಕಡೆ ರಾಜರು ಕಾಣಿಕೆಗಳೊಂದಿಗೆ ತಮ್ಮ ಸಾರ್ವಭೌಮತ್ವವನ್ನು ಸಂತೋಷದಿಂದ ಒಪ್ಪಿದ್ದಾರೆ. ಸಾಮಾನ್ಯ ಪ್ರಜೆಗಳು ತೋರುತ್ತಿರುವ ಗೌರವಾದರಗಳಿಗೆ ಎಣೆಯೇ ಇಲ್ಲ ಬಂದಿದೆ. ಬಹಳ ಸಂತೋಷ. ದೈವ ಕೃಪೆ, ನಮ್ಮ ಪ್ರಜೆಗಳ ಆಶೀರ್ವಾದ ನಮ್ಮ ಮೇಲಿದೆ. ಹಲವು ದೇಶಗಳ ಮೂಲಕ ನಮ್ಮ ಯಾಗದ ಕುದುರೆ ಸಂಚರಿಸಿದರೂ ಎಲ್ಲೂ ಯುದ್ಧದ ಪ್ರಸಂಗ ಒದಗಿಲ್ಲ ಸಹೋದರ. ಬಹಳ ಸಂತೋಷವಾಗಿದೆ ಸೋದರ. ನಾನು ಕೈಗೊಂಡಿರುವ ಈ ಅಶ್ವಮೇಧ ಯಾಗ ಸರ್ವ ರೀತಿಯಲ್ಲಿ ಯಶಸ್ವಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈಗಾಗಲೇ ಬೇರೆ ಬೇರೆ ರಾಜರುಗಳಿಂದ ದೊರೆತ ಅಪಾರ ಸಂಪತ್ತನ್ನು ಶತ್ರುಘ್ನ ಕಳಿಸಿಕೊಟ್ಟಿದ್ದಾನೆ. ಅದೆಲ್ಲವೂ ಯಾಗದ ಸಂದರ್ಭದಲ್ಲೇ ವಿನಿಯೋಗವಾಗಲಿ. ಅತಿಥಿ ಅಭ್ಯಾಗತರು ಉಂಡು ತಣಿಯಲಿ. ಸಾಕು ಸಾಕು ಎನ್ನುವಷ್ಟು ಉಡುಗೊರೆ ಪಡೆಯಲಿ. ಹಾಗೆ ಆಗಲಿ ಸಹೋದರ. ಲಕ್ಷ್ಮಣ, ಈಗ ನಮ್ಮ ಯಾಗದ ಕುದುರೆ ಎಲ್ಲಿ ಸಂಚರಿಸುತ್ತಿದೆ? ಈಗ ಅದು ಅಹಿಚ್ಛತ್ರದ ಕಡೆಗೆ ಸಾಗುತ್ತಿದೆ ಎಂದು. ಆಗಲಿ, ನನ್ನ ಸೋದರ ಶತ್ರುಘ್ನ ವಿಜಯಶಾಲಿಯಾಗಿ ಹಿಂದಿರುಗಿ ಬರಲಿ. ಸಹೋದರ, ಈಗ ನೀನು ಯಜ್ಞ ವೇದಿಕೆಗೆ ದಯಮಾಡಿಸಬಹುದು. ಆಗಲಿ, ನಡೆ.
ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಕ್ಷೇಮವಾಗಿರುವಿ ಅಷ್ಟೇ. ನಿಮ್ಮ ಅನುಗ್ರಹದಿಂದ ನಾನು ಕ್ಷೇಮವಾಗಿದ್ದೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ಇದೆ. ಏನದು ತಾಯಿ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.